ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ವರ್ತೂರಿಗೆ ಬಂದಿದ್ದೀನಿ. ಇಲ್ಲಿ ವರ್ತೂರಲ್ಲಿ ನಮ್ಮದು ಸೈಟ್ ಆಫೀಸ್ ಇದೆ. ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆನೇ ಈ ಕಡೆ ಬೇಕಾದಷ್ಟು ಸುತ್ತಮುತ್ತ ಎಲ್ಲ ತೋಟಗಳಿದೆ. ಇಲ್ಲಿ ಈ ಕಡೆ ನನ್ನ ಬ್ಯಾಕ್ ಸೈಡ್ ಕೂಡ ತೋಟ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬೇಕಾದಷ್ಟು ಗಿಡ ಮರಗಳು, ಮಾವಿನ ಹಣ್ಣು ಮರ ಆಗಿರ್ಬೋದು, ಆಮೇಲೆ ಸೀಬೆಹಣ್ಣು ಗಿಡ, ಆಮೇಲೆ ಹಲಸಿನ ಮರ, ಇನ್ನೂ ಬೇಕಾದಷ್ಟು ಫ್ರೂಟ್ಸ್ ಗಿಡಗಳೆಲ್ಲ ಇದೆ. ಇವಾಗ ನಾನು ನನ್ನ DJI ಅವತಾರ್ 2 FPV ಡ್ರೋನ್ ತೆಗೆದುಬಿಟ್ಟು ಇಲ್ಲಿ ಸುತ್ತಮುತ್ತ ಎಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ, ಇವಾಗ ನನ್ನ DJI ಅವತಾರ್ 2 ಡ್ರೋನ್ ತೆಗೆದು ಟೇಕ್ ಆಫ್ ಮಾಡಿಕೊಂಡು ಇಲ್ಲಿ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಗೈಸ್, ನಾನಿವಾಗ ನನ್ನ DJI ಅವತಾರ್ 2ನ ಟೇಕ್ ಆಫ್ ಮಾಡಿ ಹಾಗೆ ಇಲ್ಲಿ ಸರೌಂಡಿಂಗ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ, ಇಲ್ಲಿ ಸೆಂಟ್ರಲ್ ಫುಲ್ಲು ತೋಟಗಳಿದೆ, ಫುಲ್ ಫಾರೆಸ್ಟ್ ಇದೆ. ವಾವ್, ಏನು ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ನೋಡಿ, ಮರಗಳು ಹೂವೆಲ್ಲ ಬಿಟ್ಟಿದೆ, ಸಕ್ಕತ್ತಾಗಿದೆ. ಡಿಫ್ರೆಂಟ್ ಕಲರ್ ಫ್ಲವರ್ಸ್ ಎಲ್ಲ ಬಿಟ್ಟಿದೆ. ಇಲ್ಲಿ ಒಂದಷ್ಟು ತೆಂಗಿನ ಮರ ಇದೆ, ಆಮೇಲೆ ಬೇರೆ ಇನ್ನೂ ಮರಗಳೆಲ್ಲ ಕಾಣಿಸ್ತಾ ಇದೆ. ಸೊ ಬನ್ನಿ, ಈ ಒಂದು ತೋಟದಲ್ಲಿ ಹಂಗೇ ಹೋಗೋಣ, ನಿಧಾನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ. ಏನೇನು ಗಿಡ ಇದೆ, ಯಾವುದ್ಯಾವುದು ಮರ ಇದೆ ಅಂತೆಲ್ಲ ನೋಡೋಣ. ನೋಡಿ, ಇದು ಸೀಬೆಕಾಯಿ ಗಿಡ. ಇಷ್ಟು ದೊಡ್ಡ ಸೀಬೆಕಾಯಿ ಗಿಡನ ಇವತ್ತೇ ನೋಡ್ತಾ ಇರೋದು ನಾನು. ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ಗಿಡ ಎಲ್ಲ ಬೇಕಾದಷ್ಟು ನೋಡ್ತಿದ್ದೆ ತೋಟದಲ್ಲಿ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ನೋಡಿ, ಇಲ್ಲೊಂದು ಸೀಬೆಕಾಯಿ ಗಿಡ ಇದೆ. ಐ ಥಿಂಕ್ ಇದೆಲ್ಲ ಸಪೋಟ ಗಿಡ ಅನಿಸುತ್ತೆ. ಇಲ್ಲ, ಇದು ಸೀಬೆಕಾಯಿ ಗಿಡನೇ. ನೋಡಿ, ಇಲ್ಲಿ ಒಂದಷ್ಟು ಜೋಳಗಳೆಲ್ಲ ಹಾಕಿದ್ದಾರೆ, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಇಲ್ಲೆಲ್ಲ ಫುಲ್ಲು ಲೈನಾಗಿ ಜೋಳದ ಗಿಡಗಳು ಹಾಕಿದ್ದಾರೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗ್ರೀನ್ರಿ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಅಲ್ವಾ? ಬನ್ನಿ, ಹಂಗೆ ಮುಂದೆ ಹೋಗೋಣ. ಇಲ್ಲಿ ಯಾವುದೋ ಒಂದು ದೊಡ್ಡದು ಮರ ಇದೆ ನೋಡಿ. ನೋಡಿ, ಇಲ್ಲಿ ಖಾಲಿ ಜಾಗ ಇದೆ. ಐ ಥಿಂಕ್ ಮಳೆಗಾಲ ಅಲ್ವಾ, ಬೇರೆ ಗಿಡಗಳೆಲ್ಲ ಹಾಕ್ತಾರೆ ಅನಿಸುತ್ತೆ. ಸೊ ಇಲ್ಲೂ ಕೂಡ ಒಂದಷ್ಟು ಜೋಳದ ಗಿಡ ಎಲ್ಲ ಕಾಣಿಸ್ತದೆ. ನೋಡಿ, ಇಲ್ಲಿದೆ ಸಪೋಟ ಗಿಡ. ನೋಡಿ, ಸಪೋಟ ಕಾಣಿಸ್ತಾ ಇದೆ ನಿಮಗೆ. ಇದು ಸಪೋಟ ಗಿಡ. ಸಪೋಟ ಗಿಡ ನೋಡಿದ್ವಿ, ಆಮೇಲೆ ಸೀಬೆಕಾಯಿ ಗಿಡ ನೋಡಿದ್ವಿ. ಐ ಥಿಂಕ್ ಹಲಸಿನ ಗಿಡನೂ ಕಾಣಿಸ್ತು ದೂರದಿಂದ. ಬನ್ನಿ, ಅದನ್ನು ಸರ್ಚ್ ಮಾಡೋಣ. ಇಲ್ಲೆಲ್ಲ ಕೂತ್ಕೊಳ್ಳೋಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಲ್ವಾ? ಇದೆಲ್ಲ ಫುಲ್ಲು ಜೋಳದ ಗಿಡಗಳು. ಈ ಕಡೆ ಹೋಗೋಣ ಅಂದರೆ ಫುಲ್ಲು ಗಿಡಗಳು ಅಡ್ಡ ಇದೆ. ಬನ್ನಿ, ಅದಲ್ಲೇ ನಿಧಾನಕ್ಕೆ ತೂರ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ. ಫುಲ್ಲು ಗ್ರೀನರಿ ನೋಡಿ, ಎಷ್ಟು ಗಿಡಗಳು ಬೆಳ್ಕೊಂಡಿದೆ ಅಲ್ವಾ? ಚೆನ್ನಾಗಿ ಮಳೆ ಬಿದ್ದಿರೋದ್ರಿಂದ ಬೇಕಾದಷ್ಟು
ಗ್ರೀನ್ದಿದೆ, ಫುಲ್ಲು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಸ್ಪೀಡಾಗಿ ಹೋಗ್ತೀನಿ ನೋಡಿ ಇವಾಗ. ಥಿಂಕ್ ಇದು ಏನು ಗಿಡನೋ ಗೊತ್ತಾಗ್ತಾಯಿಲ್ಲ. ಬನ್ನಿ ಸ್ವಲ್ಪ ಕೆಳಗಡೆ ಇಳ್ಬಿಟ್ಟು ನೋಡೋಣ. ಓ, ಮಾವಿನ ಗಿಡ ಇದೆಲ್ಲ, ಮಾವಿನ ತೋಪು. ಗೈಸ್, ಇದೆಲ್ಲ ಫುಲ್ ಮಾವಿನ ತೋಪು. ಮಾವಿನ ತೋಪು ಇದೆಲ್ಲ. ಮಾವಿನಕಾಯಿಗಳನ್ನೆಲ್ಲ ಫುಲ್ ಕಿತ್ತಿದ್ದಾರೆ ಅನಿಸುತ್ತೆ. ಸೀಸನ್ ಬೇರೆ ಮುಗೀತು, ಸೊ ಮಾವಿನಕಾಯಿ ಏನು ಕಾಣಿಸ್ತಾಯಿಲ್ಲ. ಬನ್ನಿ ಗೈಸ್, ಹಂಗೆ ಮುಂದೆ ಹೋಗೋಣ. ನನ್ನ ಕಣ್ಣಿಗಂತೂ ಒಂದು ಮಾವಿನಕಾಯಿ ಕಾಣಿಸ್ತಾಯಿಲ್ಲ. ನಿಮ್ಗೇನಾದರೂ ಕಾಣಿಸಿದ್ರೆ ಹೇಳಿ. ನೋಡಿ, ಸ್ಲೋವಾಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಯಾವುದೂ ಮಾವಿನಕಾಯಿ ಏನು ಕಾಣಿಸಿಲ್ಲ. ನೋಡಿ, ಇದು ಫುಲ್ ತೋಟ ಏನು ಚೆನ್ನಾಗಿ ಮಾಡಿದಾರಲ್ಲ. ನೋಡಿ, ಇದು ಈ ಕಡೆ ಇಲ್ಲಿ ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಟಾಪಲ್ಲಿ, ಅದು ನಮ್ಮ ಅಪಾರ್ಟ್ಮೆಂಟ್, ಮಿಥಿಲಾ ಸ್ಪ್ಲೆಂಡರ್ ಅಂತ ಅಪಾರ್ಟ್ಮೆಂಟು. ಇದು ಫುಲ್ ಸುತ್ತಮುತ್ತ ವರ್ತೂರು ನೋಡ್ತಾ ಇದ್ದೀರಾ. ಅಲ್ಲೊಂದು ದೂರದಲ್ಲೊಂದು ಕೆರೆ ಕೂಡ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಫುಲ್ಲು ಹೊಲ ಗದ್ದೆ ಆಗಿತ್ತು. ಇದನ್ನೆಲ್ಲ ಫುಲ್ ಇವಾಗ ಫುಲ್ಲು ಲೇಔಟ್ಗಳಂತೆ ಅಪಾರ್ಟ್ಮೆಂಟ್ಗಳು ಮಾಡ್ತಾಯಿದ್ದಾರೆ ನೋಡಿ. ನಿಮಗೆ 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದೀನಿ. ಏನು ಕ್ರೇಜಿ ಆಗಿದೆ ನೋಡಿ. ಆ್ಯಕ್ಚುಲಿ ಜಾಗದಲ್ಲಿ ನಾನು ತುಂಬ ಹೈಟ್ ಹೋಗಲ್ಲ, ಯಾಕಂದರೆ ಇಲ್ಲಿ HCLಗೆ ಹೋಗೋ ಫ್ಲೈಟ್ಗಳೆಲ್ಲ ಇದೇ ರೂಟಲ್ಲಿ ಪಾಸ್ ಆಗ್ತಾ ಇರುತ್ತೆ. ಸೊ ಜಾಸ್ತಿ ಹೈಟ್ ಹೋಗಲ್ಲ. ನಾನು ಹಂಗೇ ಮುಂದೆ ಬಂದುಬಿಡ್ತೀನಿ, ಕೆಳಗಡೆ ಬಂದುಬಿಡ್ತೀನಿ. ನೋಡಿ, ಇಲ್ಲಿ ಯಾವುದೋ ಒಂದು ದೊಡ್ಡದಾದ ಲೇಔಟ್ ಕೂಡ ಕಾಣಿಸ್ತದೆ ನೋಡಿ ಗೈಸ್. ಇದು ನಮ್ಮ ಅಪಾರ್ಟ್ಮೆಂಟು. ಅದ್ರ ಆಪೋಸಿಟೇ ನಾನು ಇವಾಗ ವೀಡಿಯೋ ತೆಗಿತಾ ಇರೋದು. ಫುಲ್ ಜಾಗ ಇದೆ ನೋಡಿ. ಬನ್ನಿ, ಆ ಕಾರ್ನರಿಂದ ನಾವು ಹಂಗೇ ಬರೋಣ. ನೋಡಿ, ಇಲ್ಲೆಲ್ಲ ಒಂದಷ್ಟು ತೆಂಗಿನ ಮರಗಳೆಲ್ಲ ಇದೆ. ನೋಡಿ, ಇಲ್ಲಿಂದ ಇದು ತೋಟ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಏನೇನೋ ಸೊಪ್ಪೆಲ್ಲ ಬೆಳೆದಿದ್ದಾರೆ ನೋಡಿ. ಸೊಪ್ಪು ಮತ್ತು ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ. ಗಿಡಗಳ ಮಧ್ಯೆ ಹಂಗೆ ತೂರ್ಕೊಂಬರ್ತಾ ಇದ್ದೀನಿ. ಗೈಸ್, ಏನೇ ಹೇಳಿ, ಈ DJ ಅವತಾರ್ 2 ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರೋದಕ್ಕೆ ಸಕ್ಕತ್ತಾಗಿದೆ, ಕ್ರೇಜಿಯಾಗಿದೆ. ಯಾಕಂದರೆ ನಮ್ಮ ಕಣ್ಣೆದುರುಗಡೆನೇ ಎಲ್ಲ ಬರುತ್ತೆ. ಫುಲ್ ಕ್ಲಿಯರಾಗಿರುತ್ತೆ ವ್ಯೂ. ಸೊ ಎಷ್ಟು ಹತ್ರ, ಎಷ್ಟು ಕ್ಲೋಸ್ ಆಗಬೇಕಾದ್ರೂ ಹೋಗ್ಬೋದು ನೋಡಿ. ಕ್ರೇಜಿಯಾಗಿದೆ ವ್ಯೂ ಅಂತೂ. ಒಂದಷ್ಟು ಗಿಳಿಗಳೆಲ್ಲ ಓಡಾಡ್ತಾ ಇದೆ ನೋಡಿ. ಆ್ಯಕ್ಚುಲಿ ಮರಗಳದ್ದು ಬ್ರ್ಯಾಂಚಸ್ಸು ಡ್ರೈ ಆಗಿದ್ದರೆ ನಮ್ಗೆ ಕಾಣಿಸಲ್ಲ. ಗ್ರೀನ್ರಿ ಇದ್ದರೆ ನಮಗೆ ಕ್ಲೀನಾಗಿ ವ್ಯೂ ಕಾಣಿಸುತ್ತೆ. ಕೆಲವು ಬ್ರ್ಯಾಂಚಸ್ ಏನಾದರೂ ಡ್ರೈ ಆಗಿದ್ದರೆ ಅದೆಲ್ಲ ಕಾಣಿಸಲ್ಲ. ಸೊ ಅದಕ್ಕೆ ಸ್ವಲ್ಪ ಟಾಪಲ್ಲೇ ಹೋಗ್ತಾಯಿದ್ದೀನಿ. ಗೈಸ್ ನೋಡಿ, ಇಲ್ಲಿ ಹಲಸಿನ ಮರ ಇದೆ, ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಇದು ಹಲಸಿನ ಮರ ತಾನೇ? ಎಸ್, ಐ ಥಿಂಕ್ ಹಲಸಿನ ಮರನೇ. ಸೊ ಇಲ್ಲೊಂದು ಹುತ್ತ ಕೂಡ ಇದೆ ನೋಡಿ, ಚಿಕ್ಕದಾದ ಹುತ್ತ. ಬರ್ತಾ ಇನ್ನೊಂದು ದೊಡ್ಡ ಹುತ್ತ ಕಾಣಿಸ್ತು ನೋಡಿ. ಇಲ್ಲೊಂದು ದೊಡ್ಡ ಹುತ್ತ ಇದೆ, ಅದು ಸವಸಕ್ಕೆ ಹೋಗೋದು ಬೇಡ. ನಮ್ಮ ಪಾಡಿಗೆ ನಾವು ಹಂಗೆ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ.
ನೋಡಿ ಇದು ಫುಲ್ಲು ತೋಟ ಯಾರ್ದೋ ಗೊತ್ತಿಲ್ಲ, ಬಟ್ ಕ್ರೇಜಿಯಾಗಿದೆ. ಬನ್ನಿ ಇನ್ನೂ ಇದು ಸುತ್ತಮುತ್ತ ಎಲ್ಲ ಏನಿದೆ ನೋಡೋಣ. ನೋಡಿ ಏನು ಗ್ರೀನ್ರಿ ಇದೆ. ವಾವ್, ಇಲ್ಲಿ ನೋಡಿ ಏನೋ ಬೆಳೆದಿದ್ದಾರೆ. ಏನಿದು ಗೊತ್ತಿಲ್ಲ, ಸಕ್ಕತ್ತಾಗಿದೆ ಗೈಸ್ ಅಲ್ವಾ. ಜಾಸ್ತಿ ಕೆಳಗಡೆ ಹೋದಷ್ಟು ದೂರ ಹೋದಷ್ಟು ಸಿಗ್ನಲ್ ಸಿಗ್ತಾಯಿಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಎತ್ತರದಲ್ಲಿರ್ತೀನಿ. ಇವಾಗ ನಾರ್ಮಲ್ ಮೋಡಿಂದ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಂಡೆ, ಸ್ಪೀಡ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ ಸರೌಂಡಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಮ್ಮ ಮಿಥಿಲಾ ಸ್ಪ್ಲೆಂಡರ್ ಅಪಾರ್ಟ್ಮೆಂಟು. ಇದ್ರ ಪೊಸಿಷನ್ ಇದೆ ಡಿಸೆಂಬರ್ 2025. ಗೈಸ್ ಲೋ ಬ್ಯಾಟ್ರಿ ಆಯಿತು, ಇವಾಗ ಡ್ರೋನ್ ರಿಟರ್ನ್ ಆಗ್ತಾಯಿದೆ. ಸೊ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಗೈಸ್ ಇಲ್ಲ ಹಸುಗಳಿದೆ ನೋಡಿ, ಹಸುಗಳು ಡ್ರೋನ್ ನೋಡಿ ಹೆದರ್ತಾ ಇದೆ ಸ್ವಲ್ಪ. ಪಾಪ ಅದನ್ನು ಎದುರ್ಸೋಕ್ಕೇನು ಹೋಗಲ್ಲ. ಬಟ್ ಹಸುದೊಂದು ವ್ಯೂ ತೋರಿಸ್ತೀನಿ ನೋಡಿ, ಪಾಪ ಹೆದರ್ಕೊಳ್ತೈತೆ. ನೋಡಿ ಏನು ಸರ್ಪ್ರೈಸಾಗಿ ನೋಡ್ತಾ ಇದೆ ಅದು. ಸೊ ಗೈಸ್ ಈ ಡ್ರೋನ್ನ ಇವಾಗ ಲ್ಯಾಂಡ್ ಮಾಡೋಣ. ಗೈಸ್ ಇವಾಗ ನಾನು ಡ್ರೋನ್ನ ಮತ್ತೆ ಟೇಕ್ ಆಫ್ ಮಾಡ್ತಾಯಿದ್ದೀನಿ, ಇನ್ನೊಂದು ಹೊಸ ಬ್ಯಾಟ್ರಿ ಹಾಕ್ಕೊಂಡು. ಇಲ್ಲಿ ನೋಡಿ ಒಂದಷ್ಟು ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ಫುಲ್ ಕ್ಯೂರಿಯಾಸಿಟಿ. ಎದುರ್ಕೊಂಡು ಬರೋ ಏನು ಮಾಡಲ್ಲ, ಬರೋ. ಯಾಕೆ ಹೆದರ್ತಾ ಇದ್ದೀರಾ? ಫುಲ್ ಹೆದರ್ಕೊಳ್ತವ್ರ ಮಕ್ಕಳು ನೋಡಿ. ಪಾಪ ಜಾಸ್ತಿ ಹೆದರ್ಸೋದು ಬೇಡ. ಬನ್ನಿ ಹಂಗೆ ಸ್ಟ್ರೈಟ್ ಆಗೋಣ. ನೋಡಿ ಈ ಕಡೆ ಎಲ್ಲ ಬೇಜಾನ್ ತೋಟಗಳಿದೆ. ಸೊ ನೋಡಿ ಇಲ್ಲೊಂದಷ್ಟು ತೋಟ ಕಾಣಿಸ್ತಾ ಇದೆ, ಏನೇನೋ ಬೆಳೆಗಳೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ ಇಲ್ಲಿ ನೀಲಗಿರಿ ತೋಪಿದೆ ಫುಲ್ಲು. ಏನೂ ಮಾತಾಡಬೇಡ್ರಿ, ಸುಮ್ಮನಿರೋ. ಡ್ರೋನ್ ವಾಪಸ್ ಬರುತ್ತೆ, ಓಕೆನಾ? ದೂರ ಇರ್ರಿ, ನೀವು ಅಲ್ಲೇ ನಿಂತ್ಕೊಳ್ಳಿ ಹೋಗಿ. ಗೈಸ್ ನೋಡಿ ನೀಲಗಿರಿ ತೋಪು ಏನು ಕ್ರೇಜಿ ಆಗಿದೆ ನೋಡಿ. ಬನ್ನಿ ನಾವು ಹಂಗೆ ವಾಪಸ್ ಬರೋಣ. ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ವ್ಯೂ ಅಂತೂ ಸೂಪರ್ ಆಗಿದೆ ನೋಡಿ. ಇಲ್ಲಿ ಯಾವುದೋ ಒಂದು ಫಾರ್ಮ್ ಹೌಸ್ ಇದೆ, ಥಿಂಕ್ ಫಾರ್ಮ್ ಹೌಸು ಅಥವಾ ಏನೋ ಗೊತ್ತಿಲ್ಲ. ಓ ಇದು ಯಾರ್ದೋ ಕಾರ್ಪೊರೇಟ್ರ್ ಮನೆ. ಸುಮ್ಮನೆ ಯಾಕಪ್ಪ ನಾವು ಆ ಕಡೆ ಹೋಗೋದು, ದೂರ ಬಂದ್ಬಿಡೋಣ ಬನ್ನಿ. ಪ್ರೈವೇಟ್ ಪ್ಲೇಸಲ್ಲಿ ಹತ್ರ ಎಂಟ್ರಿ ಕೊಡೋದು ತಪ್ಪು. ಸುಮ್ಮನೆ ಏನೋ ಓಪನ್ ಪ್ಲೇಸಲ್ಲಿ ಬೇಕಂದರೆ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಹತ್ರ ಪ್ರೈವೇಟ್ ಪ್ಲೇಸ್ಗಳೆಲ್ಲ ಹೋಗೋದು ಬೇಡ, ಮನೆಗಳಿಗೆಲ್ಲ. ದೂರದಿಂದ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬೇರೆ ಜಾಗನ ಖುಷಿ ಪಡೋಣ. ಹಾಂ ಗೈಸ್ ನೋಡಿ ಇಲ್ಲೆಲ್ಲ ಫುಲ್ಲು ತೋಟಗಳಿದೆ. ಇದೆಲ್ಲ ಫುಲ್ಲು ಕಾಡಾಗಿತ್ತು, ಹೊಲ ಗದ್ದೆ ಆಗಿತ್ತು. ಇಲ್ಲೆಲ್ಲ ಫುಲ್ಲು ಮನೆಗಳು ಬರ್ತಾಯಿದೆ ನೋಡಿ, ಒಂದಷ್ಟು ಲೇಔಟುಗಳು ಕೂಡ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿನ ಫುಲ್ಲು ಗ್ರೀನರಿ ಕಾಣಿಸ್ತದೆ. ಬನ್ನಿ ರಿಟರ್ನ್ ಆಗೋಣ.
ಗೈಸ್ ಇಲ್ಲಿ ಒಂದೆರಡು ನಾಯಿ ಇದೆ ನೋಡಿ, ನಾಯಿನ ಆಟ ಆಡಿಸ್ತೀನಿ. ನೋಡಿ ಎದುರ್ತೈತೆ. ಒಂದು ನಾಯಿ ಸೈಲೆಂಟ್ ಆಗಿದೆ, ಇನ್ನೊಂದು ನಾಯಿ ಫುಲ್ ಎದುರ್ತಾ ಇದೆ. ನಡುಕ್ತೈತೆ, ಎದುರ್ತೈತೆ, ಬೆದರಿ ಬೆಂದೋಗ್ತಾ ಇದೆ ನೋಡಿ. ಇಲ್ಲೊಂದೆರಡು ನಾಯಿ ಇದೆ, ಬನ್ನಿ. ಹಾಂ, ನಿಂಗೆ ಹೆಂಗೆ ಕಾಣಿಸ್ತೈತೆ ನೋಡಿ, ಎದುರ್ತೈತೆ ಹತ್ರ ಹೋಗ್ತಿದ್ದಂಗೆ. ಹಾಂ, ಇಲ್ಲ ಬೆಳಕಿದೆ, ಎದುರ್ತೈತೆ. ಏನಾಯ್ತು? ದೂರ ಹೋಗ್ರ, ದೂರ ನಿಂತ್ಕೊಡ್ರಿ. ಗೈಸ್ ಬನ್ನಿ, ಇಲ್ಲೊಂದು ಸ್ವಲ್ಪ ಗಿಡಗಳ ಮಧ್ಯೆ, ಮರಗಳ ಮಧ್ಯೆ ಜಾಗ ಇದೆ, ಅಲ್ಲೋಗೋಣ. ಮತ್ತೆ ಈ ತೋಟಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ ನೋಡಿ. ದೂರ ನಿಂತ್ಕೊಳ್ಳಿ ಮಕ್ಕಳ, ದೂರ ಹೋಗ್ರಿ. ಏನು ಹೇಳಿ, ತೋಟ ಅಂತೂ ಸಕ್ಕತ್ತಾಗಿದೆ. ಸೊ ನನ್ನ ಡ್ರೋನ್ನ ಈಗ ಕರ್ಸ್ಕೊಳ್ತಿದ್ದೀನಿ. ಬೇಕಾದಷ್ಟು ಮಕ್ಕಳಿದ್ದಾರೆ ನೋಡಿ. ದೂರ ಹೋಗ್ರೋ ನೋಡಿ, ಡ್ರೋನ್ ನೋಡೋಕ್ಕೆ ಎಷ್ಟು ಜನ ಮಕ್ಕಳು. ಓಡ್ತಾ ಮಕ್ಕಳನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಎದ್ದು ಬಿದ್ದು ಓಡ್ತವ್ರೆ. ನಾಯಿ ಕೂಡ ಬರ್ತೈತಿ ಹಿಂದೆ. ಸೊ ಸಾಕು, ಬನ್ನಿ ವಾಪಸ್ ಹೋಗೋಣ. ಹಾಂ, ಓಡ್ತಾವೆ ನೋಡಿ. ನೋಡಿ ಶೆಡ್ಡಲ್ಲಿ ಅನ್ಸುತ್ತೆ ಪಾಪ ಈ ಮಕ್ಕಳಿರೋದು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತವ್ರೆ ಪಾಪ. ಅವ್ರ ಮನೆ ನೀಟಾಗಿ ತೋರಿಸೋಣ ಇರಿ ಗೈಸ್. ಬನ್ನಿ ಹೆಂಗೆ ಕೆಳಗಡೆ ನೋಡೋಣ. ಎಲ್ಲೈತೆ? ಏನು ಮಾಡಲ್ಲ ಅದು. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.